ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟ್ಯಾನ್ಸೋ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್. ಒಂದು ಸ್ಪೆಷಲ್ ವಿಡಿಯೋನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಯಾವುದರ ಬಗ್ಗೆ ಅಂದರೆ ಒಂದು ಹೋಲ್ಸೇಲ್ ಬಿಸ್ನೆಸ್ ಬಗ್ಗೆ. ಹೋಲ್ಸೇಲ್ ಬಿಸ್ನೆಸ್ ಅಂದರೆ ಏನು? B2B. ನಮ್ಮದು ಕಾರ್ ಎಕ್ಸೆಸರೀಸ್ ಫೀಲ್ಡು. ಕಾರ್ ಎಕ್ಸೆಸರೀಸ್ ಫೀಲ್ಡಲ್ಲಿ ನಾವು ನಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ ಹೋಲ್ಸೇಲಿಂದ. ಸೊ ನಾವು ಹೋಲ್ಸೇಲಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಒಂದು ಒಳ್ಳೆ ನಾಲೆಜ್ ಇದೆ ಮತ್ತು ಒಳ್ಳೆ ಕಾಂಟ್ಯಾಕ್ಟ್ಸ್ ಕೂಡ ಇದೆ. ಜನರಲಿ ನೀವು ನೋಡ್ಬೋದು, ಇದು ಕಾರ್ ಎಕ್ಸೆಸರೀಸಲ್ಲಿ ರಿಟೇಲ್ ಶಾಪ್ಸ್ ಇಟ್ಟಿದ್ದಾರಲ್ಲ, ಅವ್ರಿಗೆ ಈ ವಿಷಯ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಸ್ಪೆಷಲಿ ಫಾರ್ ಬಿಸ್ನೆಸ್ ಓನರ್ಸ್, ಕಾರ್ ಎಕ್ಸೆಸರೀಸ್ ಬಿಸ್ನೆಸ್ ಓನರ್ಸ್ಗೆ ಈ ವಿಡಿಯೋನ ಡೆಡಿಕೇಟೆಡ್ ಆಗಿ ನಾನು ಮಾಡ್ತಾ ಇದ್ದೀನಿ. ಸೊ ಕನ್ಸ್ಯೂಮರ್ಸ್ಗೆ ಇದು ಬಹಳಷ್ಟು ವಿಷಯಗಳು ಅರ್ಥ ಆಗೋದಿಲ್ಲ. ಸೊ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೋಬೇಡಿ. ಸೊ ಇದು ಪ್ಯೂರ್ಲಿ ಬಂದು ಹೋಲ್ಸೇಲ್ B2B ಬಿಸ್ನೆಸ್ ಬಗ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಜನರಲಿ ರಿಟೇಲ್ ಶಾಪ್ಸಲ್ಲಿ ಏನಾಗುತ್ತೆ, ಅವರು ತಮಗೆ ಬೇಕಾಗಿರುವಂತಹ ಸ್ಟಾಕ್ಸ್ನ, ಪ್ರಾಡಕ್ಟ್ಸ್ನ, ಈಗ ಬೆಂಗಳೂರಲ್ಲಿ ಶಾಪ್ ಇದ್ದರೆ ಅವ್ರೇನು ಮಾಡ್ತಾರೆ, ಒಂದು ಬೆಂಗಳೂರಲ್ಲಿರುವಂತಹ ಹೋಲ್ಸೇಲರ್, ಫಾರ್ ಎಕ್ಸಾಂಪಲ್ ನಾನೇ ಒಬ್ಬ ಹೋಲ್ಸೇಲರ್, ನನ್ನಿಂದ ಅವರು ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ. ಸೊ ಈಗ ಈ ಒಂದು ಪ್ರಾಡಕ್ಟ್, ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಡಕ್ಟು ಒಂದು ಸರ್ಟೇನ್ ಹ್ಯಾಂಡ್ಸ್ ಚೇಂಜ್ ಆಗುತ್ತೆ, ಮಲ್ಟಿಪಲ್ ಹ್ಯಾಂಡ್ಸ್ ಚೇಂಜ್ ಆಗುತ್ತೆ. ಎಲ್ಲಿ ಯಾವ ಥರ ಯಾವ ಸ್ಟೇಜಲ್ಲಿ ನಿಮಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅಂತ ನಾನು ಒಂದು ಸಿಂಪಲ್ ಆಗಿ ಒಂದು ಬ್ರೀಫ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ತೊಗೊಂಡ್ರೆ, ಎಲೆಕ್ಟ್ರಾನಿಕ್ ಅಂದರೆ ಏನು? ಆ್ಯಂಡ್ರಾಯ್ಡ್ ಪ್ಲೇಯರ್ ಆಗ್ಬೋದು, ಡ್ಯಾಶ್ ಕ್ಯಾಮ್ ಆಗ್ಬೋದು, LED ಬಲ್ಬ್ಸು, ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಸ್ಪೀಕರ್ಸು, ಈ ಥರ ಅಂದರೆ ಇನ್ ಜನರಲ್ ಇಂಪೋರ್ಟೆಡ್ ಪ್ರಾಡಕ್ಟ್ಸು. ಏನಾಗುತ್ತೆ, ಒಂದು ಇಂಪೋರ್ಟೆಡ್ ಪ್ರಾಡಕ್ಟ್ನ ಏನು ಮಾಡ್ತಾರೆ ಅಂದರೆ, ಒಬ್ಬ ದೊಡ್ಡ ಇಂಪೋರ್ಟರ್, ಅವರು ಡೆಲ್ಲಿಯಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೋ ದೊಡ್ಡ ಸಿಟಿಯಲ್ಲಿ ಇರ್ಬೋದು, ಅವ್ರೇನು ಮಾಡ್ತಾರೆ, ಫಸ್ಟ್ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೋತಾರೆ ಬಲ್ಕಲ್ಲಿ. ಅವರು ಇಂಪೋರ್ಟ್ ಮಾಡಿ ಅವರೇನು ಮಾಡ್ತಾರೆ, ಅಲ್ಲಿ ಡೆಲ್ಲಿಯಲ್ಲಿರುವಂತಹ ದೊಡ್ಡ ದೊಡ್ಡ ಹೋಲ್ಸೇಲರ್ಗೆ ಕೊಡ್ತಾರೆ. ಸೊ ಇಲ್ಲಿ ಏನಾಯಿತು, ಈಗ ಒಂದು ಪ್ರಾಡಕ್ಟ್ ಫಾರಿನ್ ಕಂಟ್ರಿಯಿಂದ ಒಬ್ಬ ಇಂಪೋರ್ಟರ್ ಇಂಪೋರ್ಟ್ ಮಾಡ್ತಾರೆ, ಒಂದು ಹ್ಯಾಂಡ್ ಆಯಿತಾ. ಸೆಕೆಂಡು, ಅಲ್ಲಿ ಡೆಲ್ಲಿಯಲ್ಲಿರುವಂತಹ ದೊಡ್ಡ ಹೋಲ್ಸೇಲರ್ ಬಲ್ಕಲ್ಲಿ ಪರ್ಚೇಸ್ ಮಾಡ್ಕೋತಾರೆ, ಓಕೆನಾ. ಥರ್ಡ್ ಬಂದು ಆ ಡೆಲ್ಲಿಯಲ್ಲಿರುವಂತಹ ಹೋಲ್ಸೇಲರ್ ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಕೋತೀವಿ. ನಾವು ಅಂದರೆ ಬೆಂಗಳೂರವ್ರು ಆಗ್ಬೋದು, ಚೆನ್ನೈ, ಹೈದರಾಬಾದ್, ಮೈಸೂರು, ಯಾವುದೇ ಒಂದು ಸಿಟಿ ಆಗ್ಬೋದು, ಅವ್ರೇನು ಮಾಡ್ತಾರೆ, ಮ್ಯಾಕ್ಸಿಮಮ್ ಡೆಲ್ಲಿಯಿಂದ ಪರ್ಚೇಸ್ ಮಾಡ್ತಾರೆ. ಸೊ 3 ಹ್ಯಾಂಡ್ ಆಯಿತು. ಈಗ ನಾವು ಏನು ಮಾಡ್ತೀವಿ, ಇಲ್ಲಿ ಅಕ್ಕಪಕ್ಕ ಕರ್ನಾಟಕ ಆಗ್ಬೋದು, ಬೆಂಗಳೂರು ಆಗ್ಬೋದು, ಅಥವಾ ಇಡೀ ಸೌತ್ ಇಂಡಿಯಾದಲ್ಲಿರುವಂತಹ ರಿಟೇಲ್ ಶಾಪ್ಸ್ಗೆ ನಾವು ಪ್ರಾಡಕ್ಟ್ನ ಸಪ್ಲೈ ಮಾಡ್ತೀವಿ. ಸೊ ರೀಟೇಲರ್ ಕೈಗೆ ಸೇರೋ ಗಂಟ, ಒಂದು ರಿಟೇಲ್ ಶಾಪ್ಗೆ ಒಂದು ಪ್ರಾಡಕ್ಟು ಫ್ರಮ್ ದ ಬಿಗಿನಿಂಗ್ ಸೇರೋ ಗಂಟ ಇನ್ ಬಿಟ್ವೀನ್ 3 ಹ್ಯಾಂಡ್ ಚೇಂಜ್ ಆಯಿತು. ಅದೇ ಪ್ರಾಡಕ್ಟ್ ಕನ್ಸ್ಯೂಮರ್ಗೆ ಸೇರೋ ಗಂಟ ರಿಟೇಲರ್ ಶಾಪ್ನ ಸೇರಿಸ್ಕೊಂಡ್ರೆ 4 ಹ್ಯಾಂಡ್ ಚೇಂಜ್ ಆಗೋಯಿತು. ಸೊ ಇಲ್ಲಿ ಒಬ್ಬ ಇಂಪೋರ್ಟರ್, ಅವ್ರ ಹತ್ರ ಒಬ್ಬ ಹೋಲ್ಸೇಲರ್, ದೊಡ್ಡ ಹೋಲ್ಸೇಲರ್ ಇನ್ ಡೆಲ್ಲಿ. ನೆಕ್ಸ್ಟ್ ಅವ್ರ ಹತ್ರ ಲೋಕಲ್ ಹೋಲ್ಸೇಲರ್, ಬೆಂಗಳೂರಲ್ಲಿ ಇರ್ಬೋದು, ಎನಿ ಸಿಟಿ, ಆ ಸಿಟಿಯಲ್ಲಿರುವಂಥ ಹೋಲ್ಸೇಲರ್ ಪರ್ಚೇಸ್ ಮಾಡ್ತಾರೆ. ಆ ಹೋಲ್ಸೇಲರ್ ಹತ್ರ ರಿಟೇಲರ್ ಪರ್ಚೇಸ್ ಮಾಡ್ತಾರೆ. ಆ ರಿಟೇಲರ್ ಏನು ಮಾಡ್ತಾರೆ, ಕನ್ಸ್ಯೂಮರ್ಗೆ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇದರಲ್ಲಿ ಒಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಇದೆ. ಅದನ್ನು ಒಬ್ಬ ರಿಟೇಲ್ ಶಾಪ್ ಓನರ್ ತಿಳ್ಕೊಂಡ್ರೆ ಅವ್ರಿಗೆ ಇದರಲ್ಲಿ ಬಹಳ ಲಾಭ ಆಗುತ್ತೆ. ಸೊ ನನ್ನ ಮೇನ್ ಪರ್ಪಸ್ ಏನು ಅಂದರೆ, ಒಂದು ಪ್ರಾಡಕ್ಟ್ ಕಾಸ್ಟ್ನ ಕಡಿಮೆ ಮಾಡಿ ಕಡಿಮೆ ರೇಟಲ್ಲಿ ರಿಟೇಲ್ ಶಾಪ್ ಅವ್ರಿಗೆ ಪ್ರಾಡಕ್ಟ್ ತಲುಪಿದ್ರೆ ಅವರು ಕೂಡ ಒಂದು ಒಳ್ಳೆ ಕಡಿಮೆ ರೇಟಲ್ಲಿ ಕನ್ಸ್ಯೂಮರ್ಗೆ, ಕಸ್ಟಮರ್ಗೆ ಕೊಡ್ಬೋದು, ಮತ್ತು ರಿಟೇಲ್ ಶಾಪ್ ಓನರ್ ಕೂಡ ಒಂದು ರೀಸನೇಬಲ್ ಪ್ರಾಫಿಟ್ ಮಾಡ್ಬೋದು ಅಂತ ನಾನು ಆ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮಗೆ ಕಾರ್ ಎಕ್ಸೆಸರೀಸಲ್ಲಿ ಯಾವುದೇ ಥರವಾದಂತಹ ಪ್ರಾಡಕ್ಟ್ ಬೇಕು ಅಂದರೆ, ನಾವು ನಮ್ಮ ಕಾಂಟ್ಯಾಕ್ಟ್ ಇರೋದ್ರಿಂದ ಡೈರೆಕ್ಟ್ ಇಂಪೋರ್ಟರ್ ಟು ರಿಟೇಲರ್, ಈ ಇದರಲ್ಲಿ 2 ಹ್ಯಾಂಡ್ ಏನಿದೆ, ಒಬ್ಬ ದೊಡ್ಡ ಹೋಲ್ಸೇಲರ್ ಪ್ಲಸ್ ಆ ಲೋಕಲ್ ಸಿಟಿ ಹೋಲ್ಸೇಲರ್, ಅವರಿಬ್ಬರೂ ಬೈಪಾಸ್ ಮಾಡಿ ಒಂದು ಇಂಪೋರ್ಟರಿಂದ ಡೈರೆಕ್ಟಿಗೆ ನಾವು ಒಂದು ರಿಟೇಲ್ ಶಾಪ್ ಅವ್ರಿಗೆ ಪ್ರಾಡಕ್ಟ್ನ ಸಪ್ಲೈ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಒಂದು ಆ್ಯಪ್ ಕೂಡ ಡೆವಲಪ್ ಮಾಡಿದ್ದೀವಿ, ಅದು ಓನ್ಲಿ ಫಾರ್ B2B. ಸೊ ಇದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಬಿಸ್ನೆಸ್ ಓನರ್ಸ್ ಇದ್ದಾರೆ ಅವರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಬೇರೆ ಕನ್ಸ್ಯೂಮರ್ ಮತ್ತು ಸಿಂಗಲ್ ಪೀಸ್ ಓನ್ ಯೂಸ್ಗೆ ಬೇಕಾಗಿರುವಂಥವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಡಿ. ಈ ನಂಬರಲ್ಲಿ ಓನ್ಲಿ ಫಾರ್ ಹೋಲ್ಸೇಲ್. ಸೊ ಅವ್ರ ಬಿಸ್ನೆಸ್ ಪ್ರೂಫ್ ಲೈಕ್ ವಿಸಿಟಿಂಗ್ ಕಾರ್ಡ್ ಆಗ್ಬೋದು, ಅಂಗಡಿ ಫೋಟೋ ಆಗ್ಬೋದು, ಅಥವಾ ಅಂಗಡಿ ಬೋರ್ಡಿನ ಫೋಟೋ ಮತ್ತು GST ಸರ್ಟಿಫಿಕೇಟ್, ಇದನ್ನೆಲ್ಲ ಅವರು ಪ್ರೊವೈಡ್ ಮಾಡಿದ್ರೇ ನಾವು ಅವ್ರಿಗೆ ಆ B2B ಪ್ರೈಸಸ್ ಏನಿದೆ ಅದನ್ನು ನಾವು ಶೇರ್ ಮಾಡ್ತೀವಿ. ಪ್ಲಸ್ ಇದು ಸಿಂಗಲ್ ಪೀಸ್ಗೆ ಪ್ರೈಸ್ ಇರೋದಿಲ್ಲ, ಬಲ್ಕ್ ಕ್ವಾಂಟಿಟಿ ಇರುತ್ತೆ. ಲೈಕ್ ಮಿನಿಮಮ್ 3 ಪೀಸ್ ಆಗ್ಬೋದು, 5 ಪೀಸು, 10 ಪೀಸು, ಈ ಥರ ಕ್ವಾಂಟಿಟಿ ಬೈಯರ್ಗೆ ಮಾತ್ರ ಇದು ಪ್ರೈಸ್ ಇರುತ್ತೆ. ಈಗ ಕನ್ಸ್ಯೂಮರ್ಸ್ ನೋಡ್ತಾ ಇದ್ರೆ ಅವರು ಕೂಡ ಅರ್ಥ ಮಾಡ್ಕೋಬೋದು,
ಈಗ ಒಬ್ಬ ರಿಟೇಲ್ ಶಾಪ್ ನಡೆಸೋರು ಅವ್ರಿಗೆ ಪ್ರಾಫಿಟ್ ಇಲ್ಲ ಅಂದರೆ ಹೇಗೆ ಅವ್ರು ಬಿಸ್ನೆಸ್ ಮಾಡ್ತಾರೆ. ಸೊ ಒಬ್ಬ ಇಂಪೋರ್ಟರ್ ಡೈರೆಕ್ಟ್ ಕನ್ಸ್ಯೂಮರ್ಗೆ ಟೆನಿ ಕಾಸ್ಟ್ ಯಾವುದೇ ಒಂದು ಪ್ರಾಡಕ್ಟ್ ಕೊಡಲಿಕ್ಕೆ ಚಾನ್ಸೇ ಇಲ್ಲ. ಸೊ ಈ ಸಿಸ್ಟಮ್ ಏನಿದೆ ನಮ್ಮ ಕಾರ್ ಆಕ್ಸೆಸರೀಸಲ್ಲೇ ಅಲ್ಲ, ಎಲ್ಲ ಬ್ರ್ಯಾಂಡಲ್ಲಿ ಎಲ್ಲ ಪ್ರಾಡಕ್ಟಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಆದರೂ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಆದರೂ ಕೂಡ ಅವರು ಇದೇ ಥರ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಬಟ್ ನಮ್ಮ ಮಾರ್ಕೆಟಲ್ಲಿ ನನಗೆ ಒಂದು ಡೈರೆಕ್ಟ್ ಇಂಪೋರ್ಟರ್ಸ್ ಗೊತ್ತಿದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಗೊತ್ತಿದ್ದಾರೆ. ಸೊ ಆ ಒಂದು ಎಕ್ಸ್ಪರ್ಟೀಸ್, ಆ ಒಂದು ಕಾಂಟ್ಯಾಕ್ಟ್ನ ಯುಟಿಲೈಸ್ ಮಾಡ್ಕೊಂಡು ನಾವೇನು ಮಾಡೋಣ ಅಂತ ಇದ್ದೀವಿ ಅಂದರೆ ಡೈರೆಕ್ಟಾಗಿ ನಿಮಗೆ ಡೆಲ್ಲಿಯಿಂದ ಇಂಪೋರ್ಟರಿಂದ ಅಥವಾ ಮ್ಯಾನುಫ್ಯಾಕ್ಚರರಿಂದ ರಿಟೇಲ್ ಶಾಪ್ಗೆ ನಾವು ಪ್ರಾಡಕ್ಟ್ನ ತಲುಪಿಸೋದಕ್ಕೆ ಈ ಪ್ಲಾನ್ನ ನಾವು ಮಾಡಿದ್ದೀವಿ. ಇದನ್ನು ನಾವು ಟ್ರೈ ಮಾಡ್ತಾಯಿದ್ದೀವಿ, ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೆ ನಾನೊಂದು ಅಶ್ಯೂರೆನ್ಸ್ ಕೊಡ್ತೀನಿ, ಕಡಿಮೆ ಅಂದರೆ 20 to 30%. ಸಮ್ ಪ್ರಾಡಕ್ಟ್ಸ್ ಇನ್ನೂ ಜಾಸ್ತಿ ಕೂಡ ನಿಮಗೆ ಉಳಿತಾಯ ಮಾಡಿಕೊಡ್ಬೋದು. ನೀವು ಎಷ್ಟು ಟರ್ನ್ ಓವರ್ ಮಾಡ್ತೀರಾ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಮಿನಿಮಮ್ 20-25% ಉಳಿತಾಯ ಆಗುತ್ತೆ ಅಂದರೆ ನಿಮ್ಮ ಭಾಳಷ್ಟು ಎಕ್ಸ್ಪೆನ್ಸಸ್ಸು, ಓವರ್ ಹೆಡ್ಸ್ನ ಕೂಡ ನೀವು ಕವರ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ಗೆ, ಇನ್ಫಾರ್ಮೇಷನ್ಗೆ ಏನಾದರೂ ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಪ್ಲೀಸ್ ವಾಟ್ಸಪ್ ಮಾಡಿ. ನೀವು ಫಸ್ಟ್ ವಾಟ್ಸಪ್ ಮಾಡಿ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ನ ಕಳಿಸಿ, ನಾವು ವಾಪಸ್ ನಾವೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಸೊ ಮತ್ತು ಇನ್ನೊಂದು ವಿಷಯ, ಯಾರಾದರೂ ಇಂಪೋರ್ಟ್ ಮಾಡ್ಕೋಬೇಕು, ನನ್ನದೇ ಆದಂಥ ಒಂದು ಓನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು, ಅದು ಕಾರ್ ಆಕ್ಸೆಸರೀಸ್ ಆಗ್ಬೋದು ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಿ ಆಗ್ಬೋದು, ಆ ಥರ ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಅದು ಕೂಡ ನಾವು ಮಾಡಿಕೊಡ್ತೀವಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಒಂದು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಐ ಹೋಪ್ ನೀವು ಇದನ್ನು ನನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರ್ಬೋದು. ಸೊ ಇದೊಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಆಪರ್ಚುನಿಟಿ. ನೋಡಿ, ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ನಾವು ನಮ್ಮ ಬಂಡವಾಳದಿಂದ, ನಮ್ಮ ಇನ್ವೆಸ್ಟ್ಮೆಂಟಿಂದ ಸ್ಟಾಕ್ನ ಇಟ್ಟು ನಾವು ವ್ಯಾಪಾರ ಮಾಡೋದರಲ್ಲಿ ನಿಮಗೆ ಬಹಳ ಲಾಭ ಇದೆ. ನಮ್ಮ ಲೈನಲ್ಲಿ ಮತ್ತು ಯಾವುದೇ ಲೈನಲ್ಲಿರಲಿ, ನಿಮಗೆ ಲೋಕಲ್ ಹೋಲ್ಸೇಲರ್ ಏನು ಮಾಡ್ತಾರೆ, ಕ್ರೆಡಿಟಲ್ಲಿ ಕೊಡ್ತಾರೆ, ಲಾಂಗ್ ಕ್ರೆಡಿಟಲ್ಲಿ ಕೊಡ್ತಾರೆ. ಅವರು 20 to 30% ಅಡಿಷ್ನಲ್ ನಿಮ್ಮ ಹತ್ರ ತಗೋತಾರೆ. ಸೊ ಒಂದು ಲೆವೆಲ್ಗೆ ನೀವು ಆದಮೇಲೆ ನಿಮ್ಮ ದುಡ್ಡಿಂದ ನೀವೇನು ಬಲ್ಕ್ ಪರ್ಚೇಸ್ ಅಂದರೆ ಲಕ್ಷಗಟ್ಟಲೆ ಪರ್ಚೇಸ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಒಂದು 20-25,000 ಮಿನಿಮಮ್ ಆರ್ಡ್ರ್ ಇದ್ದರೂ ಕೂಡ ನಾವು ಡೈರೆಕ್ಟ್ ಡೆಲ್ಲಿಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಹತ್ರ ವೆರೈಟಿ ಆಫ್ ಆಪ್ಷನ್ಸ್ ಇದೆ, ಟ್ರಾನ್ಸ್ಪೋರ್ಟಿಂಗ್ ಆಪ್ಷನ್ಸು. ನಿಮಗೆ ಇಮ್ಮಿಡಿಯೇಟ್ ಬೇಕು, ನೆಕ್ಸ್ಟ್ ಡೇ ಬೇಕು ಅಂದರೂ ಕೂಡ ನಾವು ಬೈ ಏರ್ ಕೂಡ ಶಿಪ್ಪಿಂಗ್ ಮಾಡ್ತೀವಿ. ನಿಮಗೆ ಟ್ರೈನಲ್ಲಿ ನಾವು ಕಳಿಸ್ಕೊಟ್ರೆ 4 ಡೇಸಲ್ಲಿ ಸಿಗುತ್ತೆ, ನಾರ್ಮಲ್ ಟ್ರಾನ್ಸ್ಪೋರ್ಟಲ್ಲಿ ಅಂದರೆ ಒಂದು 8 ಡೇಸಲ್ಲಿ ಸಿಗುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕೆಲವೊಂದು ಕಾಸ್ಟ್ಲಿ ಐಟಮ್ಸು ಸಿಂಗಲ್ ಪೀಸ್ ಬೇಕು ಅಂದರೂ ಕೂಡ ನಾವು ಡೈರೆಕ್ಟ್ ಡೆಲ್ಲಿಯಿಂದ ನಿಮಗೆ ಶಿಪ್ ಮಾಡ್ತೀವಿ. ಬೆಂಗಳೂರು ಸಿಟಿಗೆ ನೆಕ್ಸ್ಟ್ ಡೇ ಡೆಲಿವರಿ ಕೊಡ್ತೀವಿ, ಬೇರೆ ಸಿಟಿ ಅಂದರೆ 3rd ಡೇ ಡೆಲಿವರಿ ಸಿಗುತ್ತೆ. ಯಾಕಂದರೆ ಡೆಲ್ಲಿಯಿಂದ ಫಸ್ಟ್ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ನಾವು ನಿಮ್ಮ ಬೇರೆ ಸಿಟಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಐ ಹೋಪ್ ಇದನ್ನು ನೀವೆಲ್ಲ ಒಂದು ಒಳ್ಳೆ ಉಪಯೋಗ ಪಡಿಸ್ಕೋತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫರ್ದರ್ ಡೀಟೇಲ್ಸ್ಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿ, ನಾವೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.